ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ಕ್ಲಾಸ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಏನು ನೋಡೋಣಪ್ಪ ಅಂತಂದರೆ, ಈಗ 2 ಕ್ಲಾಸು ಶಾಸ್ತ್ರೀಯ ನೃತ್ಯಗಳ ಮೇಲೆ ಆಗಿದೆ. ಸೊ ಅದ್ರ ಮೇಲೆ ಕಂಪ್ಲೀಟಾಗಿ ಮುಗಿದಿದೆ ಶಾಸ್ತ್ರೀಯ ನೃತ್ಯಗಳು ಚಾಪ್ಟ್ರು. ಸೊ ಅದರ ಮೇಲೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ 14 ಮಾದರಿ ಪ್ರಶ್ನೆ ಉತ್ತರಗಳನ್ನು ಟಾಪ್ MCQನ ತಂದಿದ್ದೀನಿ. ಸೊ ಯಾವ ರೀತಿ ಕ್ವಶನ್ಗಳು ಬರ್ಬೋದು ಅಂತ ಪಟ್ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರಿ. ಓಕೆ, ಫಸ್ಟ್ ಕ್ವಶನ್ನು, ಭಾರತದ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ ಪ್ರಕಾರ ಯಾವುದು? ಸೊ ಅದು ಭರತನಾಟ್ಯ. ಯಾವ ರಾಜ್ಯಕ್ಕೆ ಸ್ಥಿತ? ತಮಿಳುನಾಡು. ಓಕೆ, ಸೊ ನೆಕ್ಸ್ಟು, ಇತ್ತೀಚೆಗೆ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿದ ಗುಜರಾತ್ನ ಜಾನಪದ ನೃತ್ಯ ಯಾವುದಂತ ಕೇಳಿದರೆ, ಸೊ ಗರ್ಭಾ ಅಂತೇಳಿ 2023ರಲ್ಲಿ ಸೇರ್ಪಡೆ ಆಗುತ್ತಾ. ಓಕೆ, ಇದೆಲ್ಲ ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ, ಬಟ್ ಇವಾಗ ಪಟ ಅಂತ ಇಂಪಾರ್ಟೆಂಟ್ ಕ್ವಶನ್ ತಂದಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಯಾರೂ ಮಿಸ್ ಮಾಡಬೇಡಿ, ಕೊನೆಯವರೆಗೂ ಕ್ಲಾಸ್ನ ಕೇಳಿ, ಆಯಿತಾ? ಇಂಪಾರ್ಟೆಂಟ್ ಇದೆ. ಓಕೆ, ಅಸ್ಸಾಂನ ಶಾಸ್ತ್ರೀಯ ನೃತ್ಯವಾದ ಸತ್ರಿಯ ನೃತ್ಯವನ್ನು 15ನೇ ಶತಮಾನದಲ್ಲಿ ಪರಿಚಯಿಸಿದ ವೈಷ್ಣವ ಸಂತ ಯಾರು? ಸೊ ಯಾರಪ್ಪ ಅಂತಂದರೆ ಶ್ರೀಮಂತ್ ಶಂಕರದೇವ ಅವರು. ಸೊ ಅಸ್ಸಾಂನ ಶಾಸ್ತ್ರೀಯ ನೃತ್ಯವಾದ ಸತ್ರಿಯ ನೃತ್ಯವನ್ನು 15ನೇ ಶತಮಾನದಲ್ಲಿ ಪರಿಚಯ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಯಾವ ನೃತ್ಯ ಪ್ರಕಾರದಲ್ಲಿ ನೃತ್ಯಗಾರರು ಭಂಗಿಯನ್ನು ಪ್ರದರ್ಶಿಸುತ್ತಾರೆ ಅಂಥೇಳಿ? ಸೊ ಒಡಿಶಿ ನೃತ್ಯದಲ್ಲಿ ತ್ರಿಭಂಗಿ ಅಂತೇ ಬರ್ತಾರೆ. ಸೊ ನಾನು ನಿನ್ನೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಕ್ಲಾಸಲ್ಲಿ. ಸೊ ಈ ರೀತಿ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಯಾರೂ ಮಿಸ್ ಮಾಡಬೇಡಿ, ಕ್ಲಾಸ್ನ ಸಂಪೂರ್ಣ ಕೇಳಿ, ಎಷ್ಟಾಗುತ್ತೋ ಅಷ್ಟು ಕೇಳಿ, ಆದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೇಳಿ, ಪರವಾಗಿಲ್ಲ. ಸೊ ನೋಟ್ ಮಾಡಿಕೊಂಡು ನೀವು ಬರಿತಾಯಿದ್ರೆ ಕೇಳ್ತಾಯಿದ್ರೆ ಸೊ ನೆನಪು ಜಾಸ್ತಿ ಉಳಿಯುತ್ತೆ, ಆಯಿತಾ? ನೆಕ್ಸ್ಟ್ ಕ್ವಶನ್ನು, ಕೊಡಗಿನ ಮಹಿಳೆಯರು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಕಾವೇರಿ ಮಾತೆಯನ್ನು ಪೂಜಿಸುತ್ತಾ ಮಾಡುವ ಜಾನಪದ ನೃತ್ಯ ಯಾವುದಂತ ಕೇಳಿದರೆ ಉಮ್ತಾಟ್ ಅಂತ ನಿನ್ನೆ ನೋಡಿದ್ದೀವಿ. ಸೊ ಉಮ್ತಾಟು. ಓಕೆ, ನೆಕ್ಸ್ಟು, ಪ್ರಸಿದ್ಧ ಕಥಕ್ ನೃತ್ಯಗಾರರಾದ ಪಂಡಿತ್ ಬಿರ್ಜು ಮಹಾರಾಜ್ ಅವರು ಕೆಳಗಿನ ಯಾವ ಘರಾನಕ್ಕೆ ಮಣಿತನಕ್ಕೆ ಸೇರಿದ್ದಾರೆ ಅಂತೇಳಿ ಕೇಳ್ತಾರೆ? ಸೊ ಲಕ್ನೋ, ಕಾಲ್ಕಾ, ಬಿಂದಾದಿನ್ ಮಣಿತನ. ಓಕೆ, ಸೊ ಈ ರೀತಿ ಎಲ್ಲ ಕ್ವಶನ್ ಬರುತ್ತೆ. ಸೊ ನೀವು ಏನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟು, ರೌಫ್ ಮತ್ತು ಹಿತಾಕ್ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪ್ರಸಿದ್ಧ ಜಾನಪದ ನೃತ್ಯಗಳಾಗಿವೆ? ಸೊ ಈ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದಾಗ ನಿಮಗೆ ಪಟ್ನ ಬರಬೇಕು ಜಮ್ಮು ಮತ್ತು ಕಾಶ್ಮೀರ ಅಂತೇಳಿ. ಓಕೆನಾ? ಸೊ ರೌಫ್ ಮತ್ತು ಹಿತಾಕ್ ಕೆಳಗಿನ ಯಾವ ರಾಜ್ಯ ಅಂತಂದರೆ, ರಾಜ್ಯ ಅಷ್ಟು ಕೇಳಿದ್ರೆ ಕನ್ಫ್ಯೂಸ್ ಆಗ್ಬೋದು, ಆದರೆ ಕೇಂದ್ರಾಡಳಿತ ಪ್ರದೇಶ ಅಂದಾಗ ನಿಮಗೆ ಸಟ್ನ ಮೈಂಡಾಗಿ ಬರಬೇಕು ಯಾವುದಪ್ಪ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ ಅಂತ. ಸೊ ಇದೇ ಆನ್ಸರ್ ಆಗಿರುತ್ತೆ, ಆಯಿತಾ? ಸೊ ನೆಕ್ಸ್ಟು, ಕರ್ನಾಟಕದ ಪ್ರಸಿದ್ಧ ಡೊಳ್ಳು ಕುಣಿತವನ್ನು ಮುಖ್ಯವಾಗಿ ಯಾವ ಸಮುದಾಯದ ಪುರುಷರು ಆಚರಿಸುತ್ತಾರೆ? ಸೊ ಕುರುಬ ಸಮುದಾಯ. ಓಕೆ, ನೆನಪಿರುತ್ತೆ. ಸೊ ಯಾರು ಆರಾಧನೆ ಮಾಡುತ್ತಾ? ಬೀರೇಶ್ವರನ ಆರಾಧನೆ ಮಾಡುತ್ತಾ. ಓಕೆ, ಹೋಜಾಗಿರಿ ಜಾನಪದ ನೃತ್ಯವು ಭಾರತದ ಯಾವ ಈಶಾನ್ಯ ರಾಜ್ಯಕ್ಕೆ ಸೇರಿದ್ದಾಗಿದೆ? ತ್ರಿಪುರ ಅಂತೇಳಿ. ಓಕೆ, ಕೃಷ್ಣ ಮತ್ತು ರಾಧೆಯ ರಾಸಲೀಲಾ ಕಥೆಯನ್ನು ಆಧರಿಸಿದ ಮತ್ತು ಪೋಟ್ಲೋಯ ಉಡುಪು ಧರಿಸುವ ನೃತ್ಯ ಯಾವುದಂತ ಕೇಳಿದ್ರೆ ಸೊ ಮಣಿಪುರಿ. ಯಾವುದಪ್ಪ ಅಂತಂದರೆ ಮಣಿಪುರಿ ನೃತ್ಯ. ಓಕೆ, ನೆಕ್ಸ್ಟ್ ಕ್ವಶನ್ನು, ತಂಜಾವೂರು ಜಿಲ್ಲೆಯ ದೇವದಾಸಿಯರಿಂದ ಹುಟ್ಟಿ ಬೆಳೆದ ಹಿಂದೆ ಸದಿರ ಅಟ್ಟಂ ಎಂದು ಕರೆಯಲ್ಪಡುತ್ತಿರುವ ನೃತ್ಯ ಯಾವುದು? ಸೊ ಭರತನಾಟ್ಯಂ. ನಿನ್ನೆ ಕ್ಲಾಸ್ನಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಈ ರೀತಿ ಕ್ವಶನ್ ಬರ್ತವೆ ಅಂತ. ಸೊ ನೋಡಿ ಬಂದಿದೆ. ಸೊ ಈ ರೀತಿ ಕ್ವಶನ್ನ ನೀವು ಸ್ಟಡಿ ಮಾಡಬೇಕಾಗತ್ತೆ, ಆಯಿತಾ? ಓಕೆ, ನೆಕ್ಸ್ಟು, ರಾಜಸ್ಥಾನದ ಪ್ರಸಿದ್ಧ ಕಾಲ್ಬೇಲಿಯಾ ಜಾನಪದ ನೃತ್ಯವನ್ನು ಯಾವ ಹೆಸರಿನಿಂದಲೂ ಕರೆಯುತ್ತಾರೆ? ಕವಾಡಿಗ ನೃತ್ಯ. ಸೊ ನಿನ್ನ ಕ್ಲಾಸ್ ಮಾಡುವಾಗ ಎಲ್ಲ ಹೇಳ್ತಾ ಬಂದಿದ್ದೀನಿ, ಸೊ ಮಿಸ್ ಮಾಡಬೇಡಿ ಅಂತ. ಸೊ ನೋಡಿ ಅದೇ ಕ್ವಶನ್ ರಿಪೀಟ್ ಆಗ್ತದೆ. ನಾನು ದೇವರಾಣಿ ಈ ಕ್ವಶನ್ ನೋಡಿರಲಿಲ್ಲ, ಆಯಿತಾ? ಆದರೂ ಬಂದಿದೆ, ಸೊ ಇರಲಿ. ಸೊ ನೃತ್ಯ ನಾಟಕ ಪ್ರಕಾರವಾದ ಯಕ್ಷಗಾನದಲ್ಲಿ ಕಥೆಯನ್ನು ಹಾಡಿನ ರೂಪದಲ್ಲಿ ಮತ್ತು ಲಯಬದ್ಧವಾಗಿ ನಿರೂಪಿಸುವ ಮುಖ್ಯ ವ್ಯಕ್ತಿಯನ್ನು ಏನೆಂದು ಕರೆಯುತ್ತಾರೆ? ಭಾಗವತರು. ಸೊ ಅದಕ್ಕೆ ಕ್ಲಾಸ್ ಕೇಳಿಕೊಂಡು ಕ್ವಶನ್ನ ಪ್ರಿಪೇರ್ ಮಾಡಿದರೆ ಸೊ ತುಂಬ ಈಸಿ ಆಗುತ್ತೆ ಅನ್ನೋದು ಇದಕ್ಕೆ, ಆಯಿತಾ? ಸೊ ಕ್ಲಾಸ್ ಮುಗಿಸಿ ಸಟ್ ಅಂತ ಮತ್ತೆ ಇಂಥ ಒಂದು 10-15 ಕ್ವಶನ್ ಅಂತಂದರೆ ಸೊ ನೆನಪಲ್ಲೂ ಇರುತ್ತೆ ಮತ್ತು ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ, ಆಯಿತಾ? ಸೊ ನೆಕ್ಸ್ಟ್ ಕ್ವಶನು, ಕೇರಳದ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನು ಕೇವಲ ಮಹಿಳೆಯರು ಮಾತ್ರ ಒಳಗೊಂಡು ವಿಶಿಷ್ಟ ಏಕವ್ಯಕ್ತಿ ನೃತ್ಯ ಎಂದು ಕರೆಯಲಾಗುತ್ತದೆ? ಮೋಹಿನಿ ಅಟ್ಟಂ. ಯಾವುದು? ಮೋಹಿನಿ ಅಟ್ಟಂ, ಆಯಿತಾ? ಸೊ ನೆಕ್ಸ್ಟು, ಸೊ ಇಲ್ಲಿ ನೆಕ್ಸ್ಟ್ ನೋಡಿ. ಸೊ ಇದು ಇವತ್ತಿಗೆ ಡ್ಯಾನ್ಸಸ್ ಮೇಲಿನ ಎಲ್ಲ
ಒಂದು ಕ್ಲಾಸು ಮುಗೀತು. ನೆಕ್ಸ್ಟು ಯಾವುದ್ರ ಮೇಲೆ ಮಾಡೋಣ ಅಂತೀರ? ಸೊ ಅದ್ರ ಮೇಲೆ ಮಾಡೋಣ. ಸೊ ನಾನು ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಮಾಡಬೇಕಂತ. ಸೊ ನೀವು ಯಾರಾದರೂ ಬೇರೆ ಕ್ಲಾಸ್ ಮಾಡಿ ಅಂತ ಹೇಳಿದರೆ ಅದ್ರ ಮೇಲೆ ಕ್ಲಾಸ್ ಮಾಡ್ತೀನಿ, ಆಯಿತಾ? ಸೊ ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ನನಗೆ ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು.